ಅದೇ ಹೇಳಿದ್ನಲ್ಲ, ಅದೊಂದು ಬೇಜಾರೈತೈತೆ. ಅವತ್ತೊಂದಿನ ಅವನಿಗೆ ರಜಾ ಹಾಕಿಸ್ಲಿಲ್ಲ ಅಂತ ಅಂದಿದ್ದಿದ್ರೆ ಚಾಂಪಿಯನ್ಶಿಪ್ ಹೊಡೆದ್ಬಿಟ್ಟಿರುವ. 4ಕ್ಕೆ 4 ಬಂತು ಅಂತಂದರೆ ಚಾಂಪಿಯನ್ಶಿಪ್ಪೇ ಕೊಡೋದು. ಹಾಂ ಮಾಡಿ ಎಲ್ಲ ಇಲ್ಲ ಮಾಡಿ ಏನು ಬೇಕೆಲ್ಲ ಮಾಡ್ಕೊಬಿಡಿ. ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಮಾರ್ನಿಂಗಿಂದನೇ ವ್ಲಾಗ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು ಜಸ್ಟ್ ಮಾರ್ನಿಂಗ್ 6:30 ಆಗಿದೆ ಅಷ್ಟೇ. ಆಲ್ರೆಡಿ ಆವಾಗಲೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ರೌಂಡ್ ಕಿಚನಿಗೆ ಬಂದು ಗಂಜಿ ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಇಲ್ಲಿ ಟೀ ರೆಡಿ ಆಗ್ತಾಯಿದೆ. ಯಾಕೆ ಅಂತ ಅಂದರೆ ಆಲ್ರೆಡಿ ವರ್ಕರ್ಸ್ ಒಂದಿಬ್ಬರು ಬಂದುಬಿಟ್ಟಿದ್ದಾರೆ ಮನೆ ಹತ್ರ. ಅವರಿಗೆ ಟೀ ಮಾಡ್ಕೊಂಡು ಕೊಡೋಣ. ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಅಲ್ವಾ, ಸೊ ಅವ್ರಿಗೆ ಟೀ ಮಾಡ್ಕೊಂಡು ಕೊಡೋಣ ಅಂತೇಳಿ ಪಪ್ಪಾಯ ಕೂಡ ಕಟ್ ಮಾಡಿಟ್ಟಿದ್ದೀನಿ. ನನ್ನ ಮಗನಿಗೆ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ಅವನಿಗೆ ಸ್ಪೋರ್ಟ್ಸ್ ಡೇ ಇದೆ ಸ್ಕೂಲ್ ಕಡೆಯಿಂದ, ಮೈಸೂರು ಚಾಮುಂಡಿ ಸ್ಟೇಡಿಯಮಲ್ಲಿ. ಸೊ ಅವನು ಸ್ವಲ್ಪ ಬೇಗ ಹೋಗಬೇಕು. 8:30 ಅಷ್ಟರಲ್ಲೆಲ್ಲ ಅಲ್ಲಿರಿ ಅಂತ ಹೇಳಿದ್ದಾರೆ. ನನ್ನ ಮಗ ಅವನ ಕ್ಲಾಸಲ್ಲಿ 3 ಗೇಮ್ಸ್ನ ಆಡಿಸಿದ್ದಾರೆ. 4 ಗೇಮ್ನ ಆಡಿಸಿದ್ದಾರೆ. 4ರಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಾನೆ. ಫಸ್ಟ್ ಬಂದು 3ರಲ್ಲಿ ಸೆಲೆಕ್ಟ್ ಆಗಿದ್ದಾನೆ. ಅಂದರೆ 4 ಇದ್ದು 3ರಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಅಂತ ಅಂದರೆ 1ರಲ್ಲಿ ಸೋತಿದ್ದಾನೆ ಅಂತ ಅಲ್ಲ. ಅವನು ಯಾವ ಗೇಮ್ ಇವಾಗ ಅವನಿಗೆ ಹೋಗಿದೆಯಲ್ಲ ಆ ಗೇಮೇ ಸಿಕ್ಕಾಪಟ್ಟೆ ಫೇವ್ರೆಟ್ ಇದ್ದಿದ್ದು. ಅದು ಏನಾಯಿತು ಅಂತ ಅಂದರೆ ಆ ಗೇಮ್ ಆಡೋ ದಿನ ಬಂದು ನಮ್ಮ ನಾದಿನಿ ಮನೆಯಲ್ಲಿ ಫಂಕ್ಷನ್ ಇದ್ದಿದ್ದ ಕಾರಣ ಅವನಿಗೆ ರಜಾ ಹಾಕ್ಸಿದ್ವಿ. ಸೊ ಆ ಗೇಮ್ನ 2-3 ದಿನದಿಂದ ಸರಿಯಲ್ಲೋ ಟ್ರಿಪ್ ಹೋಗಿದ್ರಂತೆ ಸ್ಪೋರ್ಟ್ಸ್ ಪಿ.ಟಿ ಸರು. ಅವರು ಇವತ್ತೂ ಬರೋಲ್ಲ ಅಂತ ಹೇಳಿ ಇಲ್ಲ ಅಂತಂದಿದ್ರು. ಅವನು ಸ್ಪೋರ್ಟ್ಸ್ ಪಿ.ಟಿ ಯಾವುದೇ ಕಾರಣಕ್ಕೂ ರಜಾ ಹಾಕ್ತಿರ್ಲಿಲ್ಲ. ಬರೋಲ್ಲ ಅಂತ ಅಂದ್ಕೊಂಡು ರಜಾ ಹಾಕ್ಬಿಟ್ಟು ಬಂದ. ಬಟ್ ಅವತ್ತೇ ಬಂದುಬಿಟ್ಟು ಆ ಗೇಮ್ನ ಆಡಿಸ್ಬಿಟ್ಟಿದ್ರಂತೆ. ಹಂಗಾಗಿ ಅದೊಂದು ಗೇಮ್ನ ಬಿಟ್ಟು ಆಡಿಸ್ತಂತ 4 ಗೇಮಲ್ಲಿ 3 ಗೇಮ್ ಆಡಿದ್ದಾನೆ. ಆಡಿರೋ 3 ಗೇಮಲ್ಲೂ ಸೆಲೆಕ್ಟ್ ಆಗಿದ್ದಾನೆ. ಇವಾಗ ಅಲ್ಲಿ ಕಾಂಪಿಟೇಷನಲ್ಲಿ ಹೆಂಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ಸ್ನಾನಕ್ಕೆ ಹೋಗಿದ್ದಾನೆ. ಅವನಿಗೆ ಅದೆಲ್ಲ ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಹುಚ್ಚಿರೋ ಕಾರಣ ಸ್ನಾನಕ್ಕೆ ಹೋಗಿದ್ದಾನೆ. 5ಗೇ ಎದ್ದಿದ್ದ. ನಾನು ಮಲ್ಕೊಳಪ್ಪ ಸುಮ್ಮನೆ, ಕ್ರಿಕೆಟಿಗೆ ಕಳಿಸ್ಲಿಲ್ಲ ಇವತ್ತು. ಹಂಗೂ 1 ಅವರ್ ಆದರೂ ಹೋಗಿದ್ದು ಬರ್ತೀನಿ ಅಮ್ಮ ಅಂದ. ಕ್ರಿಕೆಟು ಆಡಿ ಬಂದು ಅಲ್ಲೂ ಟಯರ್ಡಾಗಿ ಮತ್ತೆ ಇಲ್ಲಿ ಆಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ, ಬೇಡ ಕಣಂತೆ ಇವತ್ತು ರೆಸ್ಟ್ ಮಾಡಪ್ಪ, ಎದ್ದು ಡೈರೆಕ್ಟ್ ಸ್ಪೋರ್ಟ್ಸ್ಗೆ ಹೋಗ್ವಿ ಅಂತ ಹೇಳಿದೆ. ಸೊ ಇವಾಗ ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಅವ್ನು ಸ್ನಾನ ಮುಗಿಸ್ಕೊಂಡು ಬರುವಷ್ಟರಲ್ಲಿ ನಾನು ವರ್ಕರ್ಸ್ಗಳಿಗೆ ಟೀ ಕೊಟ್ಟು ಬರ್ತೀನಿ. ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಅದೇನು ಇಷ್ಟೊಂದು ಸಿಕ್ಕಾಪಟ್ಟೆ ಇಬ್ಬನಿ ಬೀಳ್ತೈತೆ, ಮಳೆ ಬರುವಂಗೆ ಬರ್ತೈತೆ, ಚಳಿ ಅಂತೂ ಕೇಳೋದೇ ಬೇಡ. ಹೊರಗಡೆ ಹೋಗೋದು ಅಂತ ಅಂದ್ರೇ ಇಷ್ಟೊತ್ತಲ್ಲಿ ಭಯ ಅಷ್ಟು. ಅದು ಅಲ್ಲದೆ ನಾನು ಈಗ ರೀಸೆಂಟಾಗಿ ಹುಷಾರಾಗಿದ್ದೀನಿ. ಹಾಗಾಗಿ ಮತ್ತೆ ಹುಷಾರು ತಪ್ಪಿಟ್ರಿ ಅಂತ ಹೇಳಿ ಕೆಲಸದ ಟೈಮಲ್ಲಿ ಹುಷಾರು ತಪ್ಪಿಟ್ರಂತೂ ಮುಗೀತು ಕತೆ. ಬನ್ನಿ, ಟೀ ರೆಡಿ ಆಯಿತು. ಹೋಗೋಣ ಮನೆ ಹತ್ರ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ಸದ್ಯಕ್ಕೆ ಇವಾಗ ಈ ರೀತಿಯಲ್ಲಿ ಕೆಲಸ ನಡೀತಾ ಇದೆ. ಆ ಕಡೆ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಬಂದವ್ರೆ. ಅಲ್ಲಿಂದಗಡೆ ಹಸ್ಬೆಂಡು ನೀರು ಹಾಕ್ತಾ ಇದ್ದಾರೆ. ಹಾಂ ಮಾಡಿ ಎಲ್ಲ ಇಲ್ಲ ಮಾಡಿ ಏನು ಬೇಕೆಲ್ಲ ಮಾಡ್ಕೊಬಿಡಿ. ನೀರು ಹಾಕ್ತಾ ಇದ್ದಾರೆ. ಇಷ್ಟಕ್ಕೆ ಬಂದಿದೆ. ಈ ಕಡೆಯಿಂದನೂ ಮಾಡ್ಕೊಬತ್ತಾ ಇದ್ದಾರೆ ವರ್ಕರ್ಸು. ಮೊನ್ನೆಯಿಂದ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತವ್ರೆ. 10 ಜನ ಬರ್ತವ್ರೆ. ಮೇಲೆ ಬರುವಷ್ಟರಲ್ಲೇ ಸುಸ್ತಾಗೋದೆ. ಸೊ ಹಂಗಾಗಿ ವಾಯ್ಸ್ ಓವರ್ನ ಜಾಸ್ತಿ ಕೊಡೋಕ್ಕಾಗ್ತಲ್ಲ. ಅಣ್ಣ ಟೀ ಕುಡ್ಕೊಳ್ಳಿ. ಗೊಂಬೇಡ ಸೈಡ್ಗೆ ಹೋಗ್ಲಾ. ಲಿಫ್ಟಿಂಗ್ ಮಿಷಿನ್ ಬಂದಿದೆ, ಅದನ್ನ ಇವಾಗ ಫಿಟ್ ಮಾಡ್ಕೊತವ್ರೆ. ಹಸ್ಬೆಂಡ್ ನೀರು ಹಾಕ್ತಾ ಇದ್ದಾರೆ ನೋಡಿ.
ಸದ್ಯಕ್ಕೆ ಈ ನಿಟ್ಟಿನಲ್ಲಿ ಇಷ್ಟು ಈ ನಿಟ್ಟಿನಲ್ಲಿ ಇವಾಗ ಇಷ್ಟು ಮಟ್ಟಿಗೆ ಕೆಲಸ ನಡೀತಾ ಇದೆ, ಸಾಗ್ತಾ ಇದೆ. ಆವಾಗಲೇ ಹೇಳಿದೆ ಅಲ್ವಾ, ಮನೆಯಲ್ಲಿ ಟೀ ಮಾಡಬೇಕಾದ್ರೆ ಇವಾಗ ಜಸ್ಟು ಮಾರ್ನಿಂಗ್ 6:30 ಅಂತ ಹೇಳಿ ನಾನು ಟೀ ಮಾಡ್ಕೊಂಡು ಇಲ್ಲಿಗೆ ಬರುವಷ್ಟರಲ್ಲಿ 6:45 ಈ ಥರ ಆಗಿತ್ತು ಅಷ್ಟೇ. ಇವರು 6ಗೆಲ್ಲ ಬಂದೇ ಬಿಟ್ಟರು ವರ್ಕರ್ಸ್ಗಳು. ಇವರಿಬ್ಬರು ಅಂತೂ ಇಲ್ಲಿ ಇವಾಗ ಕೆಲಸ ಮಾಡ್ತಿದ್ದಾರಲ್ಲ ಇಬ್ಬರು, ಅವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾರ್ಡ್ ವರ್ಕ್ನ ಮಾಡ್ತಾಯಿದ್ದಾರೆ. ಆ್ಯಂಡ್ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಕೂಡ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ತಕ್ಕಂಗೆ ನಾವು ಕೂಡ ತುಂಬ ಕೇರಾಗಿ ನೋಡ್ಕೋತಾ ಇದ್ದೀವಿ. ಅದರಲ್ಲೂ ನಮ್ಮ ಯಜಮಾನ್ರಂತೂ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲ ಕೇಳಿಕೊಂಡು ತಿಳ್ಕೊಂಡು ಮಾಡಿಕೊಟ್ಕೊಂಡು ಅವರೂ ಕೂಡ ನೋಡ್ಕೋತಾ ಇದ್ದಾರೆ. ನಾವೆಷ್ಟು ಪ್ರೀತಿ ವಿಶ್ವಾಸದಿಂದ ಕೆಲಸದವ್ರನ್ನ ಅಂದರೆ ವರ್ಕರ್ಸ್ನ ನೋಡ್ಕೋತೀವೋ ಅಷ್ಟು ಚೆನ್ನಾಗಿ ಅವರು ಕೂಡ ನಮಗೆ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾರೆ ಅಲ್ವಾ. ಸೊ ನಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಕೂಡ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲೇ ನಾನಾಗಿರ್ಬೋದು ಮತ್ತು ನಮ್ಮ ಯಜಮಾನ್ರಾಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ಹಾಗೆ ಅಲ್ಲಿ ಆ ಕಡೆ ನೋಡಿದ್ರಲ್ಲ ಮುದ್ದಿಗೆ ಮಾತಾಡ್ತಲ್ಲ, ಅವರು ಬಸವಣ್ಣ ಅಂತೇಳಿ, ಇಲ್ಲಿ ನಮ್ಮ ಯಜಮಾನ್ರಿಗೆ ಪೈಪ್ ಹೇಳ್ಕೊಡ್ತಾ ಇದ್ದಾರಲ್ಲ ಹಿಂದೆಗಡೆ, ಅವರು ಬಸವಣ್ಣ ಅಂತ ಹೇಳಿ ನಮ್ಮ ಯಜಮಾನ್ರು ಕ್ಲೋಸ್ ಕಾಸಾ ದೋಸ್ತು ಅಂತಲೇ ಹೇಳ್ಬೋದು. ಅವರು ನೀರು ಹಾಕೋದಕ್ಕೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಪೈಪೆಲ್ಲ ಒಬ್ಬರೇ ಇಟ್ಕೊಂಡು ಎಳ್ದಾಡೋಕ್ಕಾಗಲ್ಲ ಅಲ್ವಾ, ಹಂಗಾಗಿ. ಇನ್ನು ಯಜಮಾನ್ರ ಬಗ್ಗೆ ಕೇಳ್ತೀನಿ ಅನ್ನೋದಾದರೆ, ಅವರು ಮಾರಾಯ ಮಾರ್ನಿಂಗ್ 5ಗೆ ಎದ್ದಿರೋದು. 5ಗೆ ಎದ್ದು ಅವ್ರು ಫ್ರೆಶ್ ಅಪ್ ಆಗಿ ಮಗುನ ಕರ್ಕೊಂಡೋಗಿ ಕ್ರಿಕೆಟ್ ಕೋಚ್ಗೆ ಬಿಟ್ಟು ಬಂದು ನಮ್ಮ ಪಿಂಕುನ ಕರ್ಕೊಂಡೋಗಿ ವಾಕಿಂಗ್ ಮುಗಿಸ್ಕೊಂಡು ಬಂದು ಅದಾದಮೇಲೆ ಇವಾಗ ಇಲ್ಲಿ ನೀರೆಲ್ಲ ಹಾಕ್ತಾ ಇರೋದು. ನೀರು ಹಾಕ್ಬಿಟ್ಟು ಇನ್ನೂ ಅವ್ರ ಕೆಲಸನ ಶುರು ಮಾಡ್ಕೋತಾರೆ. ಇನ್ನೂ ಕಿಟಕಿ ಡೋರ್ಗಳು ಎಲ್ಲನೂ ತಂದು ಅದಕ್ಕೆಲ್ಲ ಸ್ವಲ್ಪ ಪೇಂಟ್ ಎಲ್ಲ ಮಾಡಿಸ್ಬೇಕು. ವರ್ಕರ್ಸ್ಗಳನ್ನೆಲ್ಲ ಎಕ್ಸ್ಟ್ರಾ ವರ್ಕರ್ಸ್ಗಳನ್ನ ಸ್ವಲ್ಪ ಕರ್ಕೊಂಡು ಬಂದು ಬಿಡಬೇಕು. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳಿರೋದ್ರಿಂದ ನಾವು ಬೇರೆ ಬೇರೆ ಕೆಲಸದವ್ರನ್ನ ಕೂಡ ಕರ್ಕೊಂಡ್ಬಿಡ್ಬೇಕು. ಅವ್ರೂ ಕರ್ಕೊಂಡು ಬಂದು ಆಚಾರಿ ಕೆಲಸದವ್ರನ್ನ ಕರ್ಕೊಂಡು ಬಂದು ಆಟೋ ಮಾಡ್ಕೊಂಡೋಗಿ ಅಲ್ಲಿ ಸಾಮಾನುಗಳೆಲ್ಲನೂ ತೊಗೊಬಂದು ರಾಡ್ಗಳಾಗಿರ್ಬೋದು, ಕಿಟಕಿ ಡೋರ್ಗಳಾಗಿರ್ಬೋದು ಎಲ್ಲನೂ ತಂದು ಹಾಕಿ ಇಲ್ಲಿ ಕೆಲಸ ಶುರು ಮಾಡಿಸುವಷ್ಟರಲ್ಲಿ ಅವ್ರಿಗಂತೂ ಸಾಕಾಗೋಗುತ್ತೆ. ಇನ್ನೂ ಕೂಡ ಬೆಳಗ್ಗೆ 5ಗೆ ಎದ್ದಿರೋ ಮಾರಾಯ ಇನ್ನೂ ಜಸ್ಟ್ ಒಂದು ಸಿಂಪಲ್ ಕಾಫಿ ಕೂಡ ಕುಡ್ದಿಲ್ಲ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಸ್ಪೋರ್ಟ್ಸ್ ವೇರ್ ಹಾಕೊಂಡು ನನ್ನ ಮಗ ರೆಡಿ ಆಗೋದಾ, ಸ್ಪೋರ್ಟ್ಸ್ಗೆ ಹೋಗೋಕ್ಕೆ ಗಲೀಜು. ಸೈಡಲ್ಲಿ ನಡಿ, ಹೇಳ ಹೆಂಗೆ ಆಡ್ಕೊಂಬಂದು ಇವತ್ತು, ಎಷ್ಟು ಕಪ್ ತಂದು? ಯಪ್ಪ ಚಳಿ ಅಂತೂ. ಬಾ ಗೇಟ್ ತೆಗಿ. ಎಲ್ಲಿಗೋ ಖುಷಿ, ಬಾ ಸುಮ್ಮನೆ ಅಪ್ಪ ಬಂದು ಆಫ್ ಮಾಡುತ್ತೆ. ನೀನು ಆ ಸಾಹಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಹಾಂ ಮಾಡಿಸ್ತದೆ. ಏನಾ ಎಷ್ಟು ಕಪ್ ಎಷ್ಟು ಕಪ್ ಕೆತ್ಕೊಬತ್ತೀಯ? ಬೇಗ ತೆಗಿ. ಗೊತ್ತಿಲ್ಲ. 3ಕ್ಕೆ 3 ಒಂದು ಗೇಮ್ ಸೋತ್ಬಿಟ್ಟೆ ಅಲ್ವಾ? 4ರಲ್ಲಿ 3ಕ್ಕೆ ಬಂದಿದ್ದೀಯೇ, ಒಂದು ಹೋಯ್ತು. ಹ್ಞೂ ಅರ್ಜೆಂಟ್ ಆಗಿರ್ಲಿಲ್ವಾ ಅವತ್ತು? ಅದು ಸೋತಿದ್ದಕ್ಕಾಗ್ತಾನೆ ಅದು. ನಡಿ ಹಾಲು ಕುಡ್ಕೋ, ಆಮೇಲೆ ತಿಂಡಿ ಕೊಡ್ತೀನಿ. ತಿಂಡಿ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಹೊರಡುವೆ. ನಾನು ಆವಾಗಲೇ ಹೇಳ್ದಂಗೆ ಇವಾಗ ಟೈಮ್ ಬಂದು 8 ಗಂಟೆ ಕೂಡ ಆಗಿಲ್ಲ. ಆಲ್ರೆಡಿ ಯಜಮಾನ್ರು ಬಂದು ಸ್ವಲ್ಪ ಕಾಫಿ ಕುಡಿದು ಜೊತೆಗೆ ಕೆಲಸದವ್ರನ್ನೆಲ್ಲ ಕರ್ಕೊಂಡು ಬಂದು ಆಚಾರಿ ವರ್ಕರ್ಸ್ನೂ ಕರ್ಕೊಂಡು ಬಂದು ಆಟೋ ಮಾಡ್ಕೊಂಡೋಗಿ ಕಿಟಕಿ ವಿಂಡೋಸ್ ಎಲ್ಲ ಐಟಮ್ಸ್ಗಳನ್ನೆಲ್ಲ ತೊಗೊಂಡ್ಬಂದು, ಹಾಗೆ ಮನೆಯಲ್ಲಿ ಕಿಟಕಿಗಳಿಗೆ ಏನು ರಾಡ್ಗಳನ್ನ ರೆಡಿ ಮಾಡಿಸ್ಕೊಬಂದಿಟ್ಟಿದ್ರಲ್ವ ಅದನ್ನೆಲ್ಲ ತೊಗೊಂಡೋಗಿ ಹಾಕ್ಕೊಂಡು ರೆಡಿ ಮಾಡಿಸೋದಕ್ಕೆ ನಿಂತುಬಿಟ್ಟಿದ್ದಾರೆ. ಅವರಂತೂ ಸಿಕ್ಕಾಪಟ್ಟೆ ಪ್ರೆಷರ್ ತಗೋತಾ ಇದ್ದಾರೆ ಈ ಕೆಲಸ ಕಾರ್ಯಗಳಿಗೆ ಅಂತಲೇ ಹೇಳ್ಬೋದು. ಸೊ ಫ್ಯಾಮ್, ಇವಾಗ ನನ್ನ ಮಗು ಮತ್ತೆ ಈಗ ಆಲ್ರೆಡಿ ಆಫ್ಟರ್ನೂನ್ ಆಯಿತಾ, ನನ್ನ ಮಗನ ಸ್ಕೂಲ್ಗೆಲ್ಲ ಸ್ಪೋರ್ಟ್ಸಿಗೆ ಕಳಿಸ್ದೆ. ಅವನನ್ನು ಕಳಿಸ್ಬಿಟ್ಟು ಕೆಲಸದವ್ರಿಗೆಲ್ಲ ತಿಂಡಿ ಎಲ್ಲ ಅವ್ರಿಗೂ ತಿಂಡಿ ಮಾಡಿಕೊಟ್ಟು ಹೇಳಿದ್ನಲ್ಲ, ಎಕ್ಸ್ಟ್ರಾ 2 ಮೆಂಬರ್ಸ್ 3 ಮೆಂಬರ್ಸ್ ನಾವು ಎಕ್ಸ್ಟ್ರಾ ಕರೆಸೋದು ಅವರಿಗೆ ನಾನೇ ಮಾಡಿಕೊಡ್ತಿದ್ದೀನಿ ಅಂತ ಅವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಟು ಬೆಳಗ್ಗೆಯಿಂದ ಆಲೆ ಕೆಲಸದವ್ರಿಗೆ 2 ಟೈಮ್ ಟೀನೆಲ್ಲ ಮಾಡಿಕೊಟ್ಟು ಇವಾಗ ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬರೀ ನಮಗಾಗಿದ್ದರೆ ತಲೆ ಕೆಡಿಸ್ಕೊತಿರ್ಲಿಲ್ಲ.
ಇವಾಗ ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ಅದನ್ನೇ 2 ಹಾಕೊಟ್ಬಿಟ್ಟಿದ್ರು ಹಸ್ಬೆಂಡ್ ತಿನ್ಕೊಳ್ಳೋರು, ಅಡ್ಜಸ್ಟ್ ಮಾಡ್ಕೋತಾರೆ. ಹೀಗೆಲ್ಲ ಒಬ್ಬೊಬ್ಬರೇ ಇದ್ದಾಗೆಲ್ಲ ಏನು ಕೇಳಲ್ಲ. ಅದರಲ್ಲೂ ನಮ್ಗೆ ಎಕ್ಸ್ಟ್ರಾ ಕೆಲಸ ಇದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಮಾಡ್ಕೋತಾರೆ. ಇರೋದನ್ನೇ ತಿನ್ಕೊಳ್ಳೋಣ ಬಿಡು, ರೆಸ್ಟ್ ಮಾಡು ಅಂತ. ಇವಾಗ ಹಂಗಲ್ಲ, ಕೆಲಸದವ್ರಿಗೆ ಮಾಡಲೇಬೇಕಲ್ವ. ಹಾಗಾಗಿ ತಿಂಡಿ ಮುಗಿಸಿ ಟೀ ಮಾಡಿಕೊಟ್ಟು ನಾನು ಕೂಡ ತಿಂಡಿ ತಿಂದು ತರಕಾರಿ ಎಲ್ಲ ಕಟ್ ಮಾಡಿ ಅಡುಗೆ ರೆಡಿ ಮಾಡುವಷ್ಟರಲ್ಲಿ ಇಷ್ಟೊತ್ತಾಗೇ ಹೋಯಿತು. ಅಡುಗೆಗೆ ಬಂದು ಬೀನ್ಸ್ ಇತ್ತು, ಬೀನ್ಸು ಮತ್ತು ಇವಾಗ ಸೀಸನ್ ನಡೀತಾ ಇರುವಂಥ ಹಸಿ ತೊಗರಿ ಕಾಳು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಮೂಲಂಗಿ, ಬೀನ್ಸ್ ಹಾಗೆ ಹಸಿ ತೊಗರಿ ಕಾಳು ಸಾಂಬಾರು ರೆಡಿ ಆಗ್ತಾಯಿದೆ. ಮತ್ತು ರೈಸ್ಗೂ ಕೂಡ ಇಟ್ಟಿದ್ದೀನಿ. ಇವಾಗ ಅಡುಗೆ ಮುಗಿಸುವಷ್ಟರಲ್ಲಿ ಇವಾಗ ಆಲೇ ಟೈಮು 1 o'clock, ಕರೆಕ್ಟಾಗಿ 1 o'clock ಆಗಿದೆ. ಅಡುಗೆ ಮುಗಿಸುವಷ್ಟರಲ್ಲಿ ಅವ್ರು ಊಟಕ್ಕೆ ಬರ್ತಾರೆ, ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ಬೇಕು. ಅದಾದಮೇಲೆ ನೋಡಿ ಕಿಚನ್ ಫುಲ್ಲು ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಹಾಗೆ ಸಿಂಕ್ ತುಂಬ ಪಾತ್ರೆ ತುಂಬಿದೆ. ಇಲ್ಲಿ ಅಷ್ಟೇ ಅಲ್ಲದೆ ಹಿಂದೆಗಡೆನೂ ಕೂಡ ಪಾತ್ರೆ ಇಟ್ಟಿದ್ದೀನಿ, ಅದನ್ನೆಲ್ಲ ತೊಳಿಬೇಕು. ಶನಿವಾರ ಕೆಲಸ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗೇನು ಗೊತ್ತಾ, ಊಟಕ್ಕೆ ಕೊಟ್ಟಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಕ್ಲೀನಿಂಗ್ ಎಲ್ಲ ಮುಗಿಸುವಷ್ಟರಲ್ಲಿ 3:30 ಆಗೋಗುತ್ತೆ. ಮತ್ತು ಅವ್ರಿಗೆ ಟೀ ಮಾಡಿಕೊಡ್ಬೇಕು. ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಅದನ್ನೆಲ್ಲ ತೊಳೆದಿಟ್ಬಿಟ್ಟು ನಾನು ಸ್ನಾನ ಪೂಜೆ ಅಂತ ಮುಗಿಸೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅಡುಗೆ ಕೆಲಸ ಮುಗಿಸ್ತಾ ಇದ್ದೀನಿ. ಅಡುಗೆನ ಮಾಡಿಬಿಟ್ಟು ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಕಸ ಹೊಡೆದು ಮಾಪ್ ಮಾಡೋದಿದ್ದು ಮಾಪ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್, ಪಾತ್ರೆ ಎಲ್ಲ ತೊಳೆದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಮಿಷಿನ್ಗೆ ಹಾಕಿ ಅದನ್ನು ಒಣಿ ಹಾಕಿ ಇದನ್ನ ತಂದು ಮಡಚಿಟ್ಟು ಅರ್ಧ ಕಸ ಹೊಡೆದಿದ್ದೀನಿ. ಟೈಮು 4:30 ಆಗೇ ಹೋಯ್ತು. ನೋಡ್ತಿದ್ದಂಗೆ ಯಾವಾಗಲೂ 4ಗೆಲ್ಲ ಟೀ ತಗೊಂಡೋಗ್ತಾಯಿದ್ದೆ. ಇವತ್ತು ಕೆಲಸ ಮಾಡ್ಕೊಂಡು ನಾನು ಟೀ ತಗೊಂಡೋಗೋದನ್ನೇ ಮರ್ತ್ಕೊಂಡೆ. ಇವಾಗ ಟೀ ಮಾಡ್ಕೊಂಡು ತೊಗೊಂಡೋಗ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ದು ಅರ್ಧ ಕಸನ ಬಂದು ತೊಳೆದು ಮನೆಯೆಲ್ಲ ಮಾಫ್ ಮಾಡಿ ಪೂಜೆ ಸ್ನಾನ ಎಷ್ಟೊತ್ತಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಣ. ಇವಾಗ ಮೊದಲು ಟೀ ಕೊಟ್ಬಿಟ್ಟು ಬಂದುಬಿಟ್ಟು ಕಸ ಹೊಡಿತೀನಿ. ನನ್ನ ಪ್ರಕಾರ 7-8 ಗಂಟೆನೇ ಇವತ್ತು ನಾನು ಪೂಜೆ ಮುಗಿಸೋದು. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ನನ್ನ ಮಗ ಸ್ಪೋರ್ಟ್ಸ್ ಡೇ ಇದೆ ಇವತ್ತು. ಸ್ಪೋರ್ಟ್ಸ್ ಡೇಗೆ ಹೋಗಿದ್ದಾನೆ, ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳಿದ್ನಲ್ಲ. ಇದು ಬಂದು ನಮ್ಮ ಮೈಸೂರಿನಲ್ಲಿ ಇರುವಂಥ ಚಾಮುಂಡಿ ಸ್ಟೇಡಿಯಂ ಅಂದರೆ ಸ್ಕೂಲಲ್ಲಿ ಆ ಕಾಂಪಿಟೇಷನ್ನ ನಡೆಸಿ ಅಲ್ಲಿ ಸೆಲೆಕ್ಟ್ ಆದಂಥ ಮಕ್ಕಳುಗಳನ್ನ ಇಲ್ಲಿ ಕರ್ಕೊಂಡು ಬಂದು, ಚಾಮುಂಡಿ ಸ್ಟೇಡಿಯಂ ಗ್ರೌಂಡ್ ತುಂಬ ದೊಡ್ಡದಾಗಿದೆ ಅಲ್ವಾ, ಸೊ ಇಲ್ಲಿ ಆಡಿಸಿ ಇಲ್ಲಿ ಗೆದ್ದವರಿಗೆ ಪ್ರೈಸ್ನ ವಿತರಣೆ ಮಾಡೋದು. ಅದಕ್ಕೂ ಮೊದಲು ಮಕ್ಕಳುಗಳನ್ನೆಲ್ಲ ರೆಡಿ ಮಾಡಿ ಯಾವ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ನಿಲ್ಲಿಸಿದ್ದಾರೆ ನೋಡಿ. ನಾನು ಹೋಗ್ಲಿಕ್ಕಾಗಿರಲಿಲ್ಲ, ಬಟ್ ಸ್ಕೂಲ್ ಕಡೆಯಿಂದ ವೀಡಿಯೋಸ್ನ ಮಾಡಿರ್ತಾರಲ್ಲ, ಅದನ್ನು ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ ಶೇರ್ನ ಮಾಡಿರ್ತಾರೆ. ನನ್ನ ಮಗ ಆಡಿರುವಂಥ ಗೇಮ್ದು ಕೂಡ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಇರಲಿಲ್ಲ. ಇಟ್ಸ್ ಓಕೆ. ಕಳಿಸಿರುವಂಥ ಒಂದಿಷ್ಟು ವೀಡಿಯೋನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಶಿಸ್ತುಬದ್ಧವಾಗಿ ಕಾರ್ಯಕ್ರಮನ ನಡೆಸಿದ್ದಾರೆ ಅಂತ ಹೇಳೋದಕ್ಕೆ ಇದೊಂದು ಪ್ರೂಫ್ ಸಾಕು ಅಂತ ಅನ್ಕೋತೀನಿ. ಹಾಗೆಯೇ ಇದು ಮುಗಿದ ಮೇಲೆ ನೆಕ್ಸ್ಟ್ ಬರುತ್ತೆ ನೋಡಿ. ಸಿಕ್ಕಾಪಟ್ಟೆ ನನಗಂತೂ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ. ನನ್ನ ಮಗ ಯಾವ್ಯಾವ ಗೇಮಲ್ಲೆಲ್ಲ ಆಡಿದ್ದಾನೆ ಆ್ಯಂಡ್ ಗೆದ್ನ ಸೋತ್ನ ಅದನ್ನು ಕೂಡ ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ. ಯಾವ ಪೇರೆಂಟ್ಸ್ಗಾದರೂ ಅಷ್ಟೇ, ಮಕ್ಕಳು ಈಗ ಇಲ್ಲಿ ಬಂದು ಗೆಲ್ತಾನ ಸೋಲ್ತಾನ ನನಗದು ಪ್ರಶ್ನೆ ಇಲ್ಲ. ಸ್ಕೂಲಲ್ಲಿ ಆಡಿದಾನ, ಅವನಿಗೆ ಸ್ಪೋರ್ಟ್ಸ್ ಸ್ಪಿರಿಟ್ ಇದೆಯಾ, ಆಡಬೇಕು ಅನ್ನೋ ಮನಸ್ಥಿತಿ ಇದೆಯಾ, ಅದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಅವನು ಇಟ್ಕೊಂಡು ಸ್ಕೂಲಲ್ಲಿ ಗೆದ್ದಿದ್ದಾನೆ, ಇಟ್ಸ್ ಓಕೆ. ಅಲ್ಲಿ ಗೆದ್ದು ಇಲ್ಲಿ ಬಂದು ಬೇರೆ ಮಕ್ಳುಗಳು ಅಂದರೆ ಗೆದ್ಕೊಬಂದಿರ್ತಾವಲ್ವ, ಅದ್ರ ಮೇಲೆ ಕಾಂಪಿಟೇಷನ್ ಹೆಂಗಿರುತ್ತೆ ನೋಡೋಣ. ಅದೇ ನೈಟು 8:40 ಆಗಿದೆ. ಇವಾಗ ಕಂಪ್ಲೀಟಾಗಿ ಇವತ್ತಿನ ಶನಿವಾರದ ಕೆಲಸ ಮುಗೀತು ಅಂತ ಹೇಳ್ಬೋದು. ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಈಗ ಜಸ್ಟ್ ಬಂದೊಳೇನೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಕೆಲಸ ಆಗೋಯ್ತು. ಆ್ಯಂಡ್ ಇವತ್ತು ಶನಿವಾರ ಅಂದರೆ ಸ್ಯಾಟರ್ಡೇ ಆಗಿರೋದ್ರಿಂದ ಪೇಮೆಂಟ್ ಕೂಡ ಮಾಡಬೇಕಲ್ಲ. ಎಲ್ರಿಗೂ ಪೇಮೆಂಟ್ ಎಲ್ಲ ಮಾಡಿ ಕಳಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಟೈಮ್ ಆಗೇ ಹೋಯ್ತು 7:30. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಬರುವಷ್ಟರಲ್ಲಿ ತೋರ್ಸಿ ಏನಂತಂದಿದೆಯಾ. ನನ್ನ ಮಗ ಹೇಳಿದ್ನಲ್ಲ ಬೆಳಗ್ಗೆ, ಅವನು ಏನೋ ಸ್ಪೋರ್ಟ್ಸ್ ಡೇ ಇದೆ ಇವತ್ತು ಚಾಮುಂಡಿ ಸ್ಟೇಡಿಯಮ್ಮಲ್ಲಿ
ಚಾಮುಂಡಿ ಸ್ಟೇಡಿಯಮಲ್ಲಿ ಸ್ಪೋರ್ಟ್ಸ್ ಇದೆ, ಅಂದರೆ ಸ್ಕೂಲಲ್ಲಿ ನಡೆದಿತ್ತು ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆಗಿದ್ದ. ಫಸ್ಟಿಗೆ ಸ್ಕೂಲಲ್ಲಿ ಕಾಂಪಿಟೇಷನ್ನ ನಡೆಸಿ ಕ್ಲಾಸ್ ಬೈ ಕ್ಲಾಸು, ಅದರಲ್ಲಿ ಸೆಲೆಕ್ಟ್ ಆದಂಥವ್ರನ್ನೆಲ್ಲರನ್ನೂ ಚಾಮುಂಡಿ ಸ್ಟೇಡಿಯಮ್ಗೆ ಕರ್ಕೊಂಡೋಗಿ ಅಲ್ಲಿ ಫೈನಲ್ಲು ಏನು ಸ್ಪೋರ್ಟ್ಸ್ ಡೇನ ಇಟ್ಟು ಅಲ್ಲಿಗೆ ಗೆದ್ದವ್ರಿಗೆ ಟ್ರೋಫಿ ಬಹುಮಾನ ಅಂತ ಏನು ಕೊಡ್ತಾರೆ ಅದನ್ನು ಕೊಟ್ಟು ಕಳಿಸ್ತಾರೆ. ನನ್ನ ಮಗ ಬೆಳಗ್ಗೆನೇ ಹೇಳಿದ್ದೆ ನಾನು, 4 ಗೇಮ್ ಇತ್ತು, 4 ಗೇಮಲ್ಲಿ 1 ಗೇಮು ಮಿಸ್ ಆಯಿತು, ಸೋತಿಲ್ಲ ನನ್ನ ಮಗ. ಅದರಲ್ಲೂ ನನ್ನ ಮಗನಿಗೆ ಅದು ಶಾರ್ಟ್ ಪುಟ್ ಅಲ್ವೇನೋ, ಅದು ನಿನ್ನ ಫೇವ್ರೇಟ್ ತಾನೇ, ನನ್ನ ಮಗನಿಗೆ ಅದು ಬಾಯಿಲಿ ತೋರಿಸುವಂತೆ ಶಾರ್ಟ್ ಪುಟ್ಟು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅದೇನೇ ಮಿಸ್ ಆಗೋಯ್ತು, ಅದು ಬೇಜಾರೈತೈತೆ. 4 ಗೇಮಲ್ಲಿ 1 ಗೇಮು ಸೋತಿದ್ದಲ್ಲ, ಮಿಸ್ ಆಗಿದ್ದು, ಅವನು ಅಟೆಂಡ್ ಮಾಡಲಿಲ್ಲ. ಇನ್ನು 3ರಲ್ಲಿ ಅಟೆಂಡ್ ಮಾಡಿದಂಥ 3ರಲ್ಲೂ ಸೆಲೆಕ್ಟ್ ಆಗಿ ಇವಾಗ ತೋರಿಸು, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಆಯಿತಾ. ಸಿಕ್ಕಾಪಟ್ಟೆ ನಿಜವಾಗ್ಲೂ ಖುಷಿ ಆಯ್ತೈತೆ ನನಗೆ. ಕೈಗೆತ್ಕೋ, 3ರಲ್ಲೂ ಗೆದ್ದವನೇ. ಯಾವ್ಯಾವುದಕ್ಕೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಅವನಿಗೆ ನಿದ್ದೆ ಬಂದ್ಬಿಟ್ಟೈತೆ. ಬೆಳಗ್ಗೆ ಬೇಗನೆ ಎದ್ದು 8 ಗಂಟೆಗೆ ಓದವನು ಇವಾಗ 7:30ಗೆ ಬಂದಿರೋದು. ಮತ್ತು ಯಾರ ಜೊತೆ ಹೋಗಿದ್ದ ಅಂತಂದ್ರೆ ಅವ್ರ ಅಣ್ಣನ ಜೊತೆ ಹೋಗಿದ್ದ, ನನ್ನ ದೊಡ್ಡ ಮಗನ ಜೊತೆ, ನಮ್ಮ ಅಕ್ಕನ ಮಗನ ಜೊತೆ ಕಳಿಸಿದ್ದೆ. ಇಬ್ಬರು ಹೋಗಿ ಇವಾಗ 7:30ಗೆ ಬಂದರು. ಅವ್ರು ಬಂದಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿದ್ದು. ಸಿಕ್ಕಾಪಟ್ಟೆ ಟಯರ್ಡ್ ಆಗೋನೆ, ನಿದ್ರೆ ಬರ್ತೈತಂತೆ. ಹಂಗಾಗಿ ಫೇಸಲ್ಲಿ ಯಾವುದೇ ಥರದ ಖುಷಿ. 3ರಲ್ಲಿ 3 ಪ್ರೈಸ್ ತಂದಿದ್ಯಾ, ಖುಷಿ ಪಡು. ಇಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ನಾನು. ಯಾವ್ಯಾವುದು ಹೇಳ್ಬಿಟ್ಟು ಇದು ಮಾಡು. ಸರ್ಟಿಫಿಕೇಟು ಕೊಟ್ಟವ್ರಾ? 2 ಸರ್ಟಿಫಿಕೇಟ್ ಕೊಟ್ಟವ್ರಾ? ರನ್ನಿಂಗ್ ರೇಸಲ್ಲಿ ಯಾವ ಪ್ರೈಸು? ಸೆಕೆಂಡ್ ಪ್ರೈಸಾ? ದ್ವಿತೀಯ ಬಹುಮಾನ ವಾರ್ಷಿಕ ಕ್ರೀಡಾಕೂಟ 2025-26ನೇ ಸಾಲಿಂದು ಆಯಿತಾ. ನನ್ನ ಮಗ ಕುಶಾಲ್ ಗೌಡ ಎಲ್ಲ ನೇಮ್ ತೋರಿಸ್ತೀನಿ. ಕುಶಾಲ್ ಗೌಡ. ಮತ್ತು ನೆಕ್ಸ್ಟು ಲಾಂಗ್ ಜಂಪು. ಅದ್ಯಾವ ಪ್ರೈಸ್, ಅದ್ಯಾವ ಬಹುಮಾನ? ಫಸ್ಟು ಲಾಂಗ್ ಜಂಪಲ್ಲಿ ಫಸ್ಟ್ ಬಂದ್ಯಾ? ಪ್ರಥಮ ಬಹುಮಾನ ಆ್ಯಂಡ್ ಲಾಂಗ್ ಜಂಪ್. ಮತ್ತು ಮೆಡಲ್ ಏನಕ್ಕೆ? ರಿಲೇ ಮೇನ್ ಸದ್ವಿದ್ಯಾ ಅವ್ರ ಜೊತೆ ಓಡಿದ್ದು. ಮೇನ್ ಸದ್ವಿದ್ಯದ ಜೊತೆಲಿ ಓಡಿದ್ಯಾ? ಬಂತಾ? ಏನು ಅದ್ಯಾವ ಪ್ರೈಸು? ಸೆಕೆಂಡ್ ಬಂತು. ಸೆಕೆಂಡು ಎಲ್ಲ ಸೆಕೆಂಡೇನಾ? ಫಸ್ಟ್ ಯಾವುದು ಬರಲಿಲ್ಲ? ಗೊತ್ತಲ್ಲ ಯಾವ್ದು ಬಂತು? ಅದು ಪ್ರಥಮ ಹೇಳ್ದೆ ಅಲ್ವಾ ನೀನು, ಲಾಂಗ್ ಜಂಪು. ಅದು ಫಸ್ಟ್ ಪ್ರೈಸು, ಇವೆರಡು ಸೆಕೆಂಡ್ ಪ್ರೈಸ್ಗಳು. ಎರಡಕ್ಕೆ ಯಾವಕ್ಕೂ ಹೋಗಿಲ್ಲ ಅಲ್ವಾ? ಎಲ್ಲ ಸೆಕೆಂಡು ಫಸ್ಟು. ಆ್ಯಂಡ್ ನಿನಗೆ ಶಾರ್ಟ್ ಪುಟ್ ಸಿಕ್ಬಿಟ್ಟಿದ್ದಿದ್ರೆ ಇನ್ನೂ ಅದನ್ನು ಫಸ್ಟ್ ಪ್ರೈಸ್ ತಗೊಬಿಡ್ತಿದ್ದೆ ಅಲ್ವಾ? ಸೊ ಬ್ಯಾಡ್. ಚಾಂಪಿಯನ್ಶಿಪ್ ನಿಂದೆ ಆಗ್ಬಿಟ್ಟಿರೋದಲ್ವ 4-4. ಇಟ್ಸ್ ಓಕೆ ಬಿಡು, ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಂತ ನೆಕ್ಸ್ಟ್ ಟೈಮ್ ಟ್ರೈ ಮಾಡುವೆ ಅಂತೆ. ನಮ್ಮದೇ ತಪ್ಪಾಗಿದ್ದು, ಅವತ್ತೊಂದಿನ ರಜಾ ಹಾಕಲಿಲ್ಲ ಅಂತ ಅಂದಿದ್ದಿದ್ರೆ ಸರಿ ಹೋಯ್ತಿತ್ತು. ಹಿಡ್ಕೊ ಹೋಗ್ಲಿ, ಎಲ್ಲನೂ ಒಂದು ಫೋಟೋ ತಗೋತೀನಿ. ಅದನ್ನು ಕತ್ಕಾಕೊಬಿಡು. ಯೂನಿಫಾರ್ಮ್ ಅವನಿಗೆ ಒಂದು ರೆಡಿ ಮಾಡಿಬಿಟ್ಟು ಕೈಗೆ ಕೊಟ್ಬಿಟ್ಟು ಫೋಟೋ ತೆಗಿಸ್ತೀನಿ. ಆದರೂ ಕೂಡ ಯಾವುದೇ ತಂದೆ ತಾಯಿಗಳಿಗಾದರೂ ಕೂಡ ಇದೆಂಥ ಒಂದು ಒಳ್ಳೆ ಪ್ರೌಡ್ ಮೂಮೆಂಟ್ ಅಲ್ವಾ. ಅದು ದೊಡ್ಡದು ಚಿಕ್ಕದು ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ನನ್ನ ಮಕ್ಕಳು ಆಡಿದ್ರಾ, ಪಾರ್ಟಿಸಿಪೇಟ್ ಮಾಡಿದ್ರಾ, ಸ್ಪಿರಿಟ್ ಇತ್ತ, ಅದ್ರಲ್ಲಿ ಗೆದ್ರಾ ಅನ್ನೋದು ಮಾತ್ರನೇ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಚಿಕ್ಕದಾಗಿರ್ಬೋದು, ಆದರೆ ನನಗೆ ಗೊತ್ತು ಇದು ಮುಂದೊಂದು ದಿನ ಒಂದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅಂತ. ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಐತೈತೆ. ಯಾವ ಪೇರೆಂಟ್ಸ್ಗಾದ್ರೂ ಖುಷಿ ಆಗೋದೇ ಅಲ್ವಾ. 1 ಆದರೆ ಪರವಾಗಿಲ್ಲ, 2 ಆದರೆ ಪರವಾಗಿಲ್ಲ. ಅದೇ ಹೇಳಿದ್ನಲ್ಲ, ಅದೊಂದು ಬೇಜಾರೈತೈತೆ. ಅವತ್ತೊಂದಿನ ಅವನಿಗೆ ರಜಾ ಹಾಕಿಸ್ಲಿಲ್ಲ ಅಂತ ಅಂದಿದ್ದಿದ್ರೆ ಚಾಂಪಿಯನ್ಶಿಪ್ ಹೊಡೆದ್ಬಿಟ್ಟಿರುವ. 4-4 ಬಂತು ಅಂತಂದರೆ ಚಾಂಪಿಯನ್ಶಿಪ್ಪೇ ಕೊಡೋದು. 3ರಲ್ಲಿ ಸೆಲೆಕ್ಟ್ ಆಗಿ 3ರಲ್ಲೂ ಪ್ರೈಸ್ ತಂದಿದ್ದಾನೆ. ಸಿಕ್ಕಾಪಟ್ಟೆ ಖುಷಿ ಐತೈತೆ. ಲವ್ ಯು ಮಗ. ಆ್ಯಂಡ್ ಅವ್ರ ಅಣ್ಣ ಕರ್ಕೊಂಡೋಗಿ ಚೆನ್ನಾಗಿ ಸಪೋರ್ಟ್ ಮಾಡೋನೇ. ಅವನು ಅದೇ ಸ್ಕೂಲ್ ಓದಿರೋದ್ರಿಂದ PT ಸರ್ಗೂ ಅಷ್ಟೇ ಅವ್ನು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಸ್ಕೂಲ್ ಬಿಟ್ಟು ಇವಾಗ 2 ವರ್ಷ ಆದರೂ ಸೆಕೆಂಡ್ PUC ಆಗಿದ್ರು ಕೂಡ ಇನ್ನೂ ರಾಜ ಏನು ಮಾಡ್ತವನೆ, ಹೆಂಗೆ ಮಾಡ್ತವನೆ ಅಂತ ಕೇಳ್ತಾನೆ ಇರ್ತಾರೆ. ಅಷ್ಟು ಅವನು ಕೂಡ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ ಕೂಡ ಇವಾಗ್ಲೂ. ಅವನು
ಅವನು ಬೆಳಿಗ್ಗೆ ಎಲ್ಲ ನಿನ್ನೆ ರಾತ್ರಿನೇ ಅವನಿಗೆ ಏನೇನೆಲ್ಲ ಮಾಡಬೇಕು ಏನೇನು ತೊಗೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಇದು ಮಾಡಿದ್ದ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಅವನು ಏನು ತಿನ್ನಬೇಕು, ಎಷ್ಟು ಗಂಟೆಗೆ 6 ಗಂಟೆಗೆ ಏಳಿಸಿ 6:15 ಅವ್ನಿಗೊಂದು ಲೋಟ ಹಾಲು ಕುಡಿಸಿ 7 ಗಂಟೆಗೆ ತಿಂಡಿ ತಿನ್ನಿಸಿ ಫಿನಿಶ್. ಇನ್ನೇನು ಕೂಡ ಕುಡ್ದು ಅವನಿಗೆ ಗೇಮ್ ಮುಗಿಯೋ ತನಕ ಗೇಮ್ ಆಡೋಕ್ಕಾಗಲ್ಲ. ಆಮೇಲಿಂದ ಅವನಿಗೆ ನೀನು ಈ ಥರ ಶೂ ಹಾಕೊಂಡು ಬಾ, ಈ ಥರ ನಿಕ್ಕರ್ ಹಾಕೊಂಡು ಬಾ, ಮತ್ತು ಅಲ್ಲಿಗೆ ಹೋದ್ಮೇಲೆ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ನಿನಗೆ ಸ್ಟಾರ್ಟ್ ಆಗೋ ತನಕ ಅಂತ ಕಂಪ್ಲೀಟಾಗಿ ಅವನಿಗೆ ಇದನ್ನ ಮಾಡಿಕೊಂಡು ಗೈಡ್ನ ಮಾಡಿಕೊಂಡು ಕರ್ಕೊಂಡೋಗಿ ಕೊನೆಗೂ ಸುಸ್ಕೊಂಡು ತಮ್ಮನ್ನ ಕರ್ಕೊಂಡು ಬಂದು ಬಿಟ್ಟವನೇ ಅವರಣ್ಣ. ಬೆಳಗ್ಗೆ ಕರ್ಕೊಂಡು ಹೋದವನು ಈಗ ಕರ್ಕೊಂಡು ಬಂದು ಬಿಟ್ಟೋದ. ಖುಷಿ ಆಯಿತು ಫೈನಲಿ. ಸೊ ಫ್ಯಾಮ್ ಇದಾಗಿತ್ತು. ಇವಾಗ ವೀಡಿಯೋನು ಕೂಡ ಎಂಡ್ ಮಾಡ್ತೀನಿ. ಟೈಮು 8:45 ಆಗೋಯ್ತು. ಊಟಕ್ಕೆ ಸ್ವಲ್ಪ ರೆಡಿ ಮಾಡಬೇಕು. ಏನೂ ಇಲ್ಲ, ರೈಸು ಮುದ್ದೆ ಏನೂ ಇಲ್ಲ. ಸಾಂಬಾರು ಐತೆ, ಸಾಂಬಾರು ಮಧ್ಯಾಹ್ನ ಮಾಡಿದ್ನಲ್ಲ. ಇವತ್ತು ಏನಪ್ಪ ಅಂತಂದರೆ ನೈಟ್ ಊಟಕ್ಕೆ ಏನು ವರ್ಕರ್ಸ್ ಯಾರು ಬರ್ತಾಯಿಲ್ಲ, ಹಂಗಾಗಿ ಸಾಂಬಾರಿದೆ ಮತ್ತು ಪಲ್ಯ ಕೂಡ ಇದೆ. ಇವಾಗ ರೈಸ್ಗೆ ಇಟ್ಬಿಡ್ತೀನಿ. ಎರಡು ಪಾತ್ರೆ ಐತೆ, ಇಟ್ಸ್ ಓಕೆ. ಪಾತ್ರೆ ಬೆಳಿಕೊಳ್ಳೋಣ ಅಷ್ಟೇ. ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೆಳಗ್ಗೆಯಿಂದ ಅಷ್ಟು ಕೆಲಸ ಎಲ್ಲ ಮಾಡಿದ್ದಕ್ಕೂ ಒಂದು ಕ್ಷಣಕ್ಕೆ ನನ್ನ ಮಗನ ಬಹುಮಾನಗಳನ್ನ ನೋಡಿ ಅದೆಲ್ಲ ಮಾಯ ಆಗೋಯಿತು. ಅದನ್ನೇ ಅಲ್ವಾ ಎತ್ತೋರು ಪೇರೆಂಟ್ಸ್ಗಳು ಕೇಳ್ಕೊಳ್ಳೋದು. ನಿಜವಾಗ್ಲೂ ನನಗೆ ಆ ವಿಷಯದಲ್ಲಿ ನನ್ನ ಮಕ್ಕಳುಗಳು ಎಲ್ಲರ ಮೇಲೂ ತುಂಬ ಅಂದರೆ ತುಂಬಾ ಪ್ರೌಡ್ ಫೀಲ್ ಇದೆ. ಎಲ್ಲರೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ. ನಾನು ಅದನ್ನು ಜಾಸ್ತಿ ಎಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ. ಬೇರೆಯವ್ರು ಹೇಳ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಇಟ್ಸ್ ಓಕೆ. ಇವಾಗಲೂ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ನಿಮ್ಮ ಹತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲ ಪೇರೆಂಟ್ಸ್ಗಳ ಹತ್ರ ಕೇಳ್ಕೊಳ್ಳೋದು ಇಷ್ಟೇ. ದಯವಿಟ್ಟು ನಿಮ್ಮ ಮಕ್ಳುಗಳ ಮೇಲೆ ನಿಮ್ಮ ಒಂದು ಆಸೆ, ಅನಿಸಿಕೆ, ಅಭಿಪ್ರಾಯಗಳನ್ನ, ಒತ್ತಡಗಳನ್ನ ಏರೋದಕ್ಕೆ ಪ್ರಯತ್ನ ಪಡಬೇಡಿ. ಅವ್ರಿಗೆ ಯಾವ ಒಂದು ಇದ್ರ ಮೇಲೆ ಇಂಟ್ರೆಸ್ಟ್ ಐತೆ, ಅವ್ರು ಏನು ಮಾಡೋದಕ್ಕೆ ಇಷ್ಟಪಡ್ತಾರೆ, ಗೇಮ್ ಅಂದರೆ ಗೇಮು, ಓದೋದ್ರಲ್ಲಿ ಅಂದರೆ ಓದೋದ್ರಲ್ಲಿ, ಈ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ನ ನೀಡಿ. ನೀವು ಅವ್ರು ಮಾಡ್ತೀನಿ ಅನ್ನೋದಕ್ಕೆ ಅದರಲ್ಲಿ ಏನಾದರೂ ಖಂಡಿತವಾಗ್ಲೂ ಅಚೀವ್ ಮಾಡೇ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ನನ್ನ ಚಿಕ್ಕ ಮಗುಗೂ ಕೂಡ ಅವನಿಗೆ ಸ್ಪೋರ್ಟ್ಸಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೇಜ್ ಕೂಡ ಇದೆ. ಹಂಗಾಗಿ ಅವನು ಈಗ ಕ್ರಿಕೆಟ್ ಕೋಚಿಂಗಿಗೂ ಕೂಡ ಜಾಯಿನ್ ಮಾಡಿದ್ದೀನಿ. ಆ್ಯಂಡ್ ಎಜುಕೇಷನ್ ಇಂಪಾರ್ಟೆಂಟ್. ಹೌದು, ಎಜುಕೇಷನ್ ಎಷ್ಟು ಬೇಕೋ ಅಷ್ಟನ್ನು ಕೊಡಿಸಿ ಮಕ್ಳುಗಳಿಗೆ, ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ಅವ್ರಿಗೆ ಬೇರೆ ಯಾವ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟ್ ಇದೆ, ಅದನ್ನು ಮಾಡ್ಲಿಕ್ಕೆ ಬಿಡಿ. ಆ್ಯಂಡ್ ಅದಕ್ಕೆ ಅವ್ರಿಗೆ ಅದೇ ಸಪೋರ್ಟ್ ಮಾಡಿ. ಆಗಲಿಲ್ಲ ಅಂತಂದರೆ ಸುಮ್ಮನಿರಿ. ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮಾಡೋಂಗಿಲ್ಲ ಅಂತ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ಒತ್ತಡದ ರೂಪದಲ್ಲಿ ಅವ್ರ ಮೇಲೆ ಏರಬೇಡಿ. ಇಷ್ಟನ್ನು ಮಾತ್ರ ಕೇಳ್ಕೊಳ್ಳೋದಕ್ಕೆ ಸಾಧ್ಯ. ಆಮೇಲೆ ಏನಾಗುತ್ತೆ ಅಂತ ಅಂದರೆ ಅವರು ಮುಂದೆ ಒಂದಿನ ಅದನ್ನೂ ಮಾಡೋಕ್ಕಾಗಲಿಲ್ಲ, ಇದನ್ನೂ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಅದ್ರದ್ದು ಒಂದು ಬ್ಲೇನ ನೀವೇ ತೊಗೋಬೇಕಾಗುತ್ತೆ. ಅವತ್ತು ನಾನು ಹೇಳಿದ್ದೆ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಇದರಲ್ಲಿ ಇಂಟ್ರೆಸ್ಟ್ ಐತೆ ಅಂತ. ನೀವು ಅದರಲ್ಲಿ ಬಿಟ್ರಿ, ನಾನು ಅದನ್ನು ಮಾಡೋಕ್ಕಾಗಲಿಲ್ಲ, ಇವಾಗ ಇದನ್ನು ಮಾಡ್ತೀನಿ ಅಂತ ಅಂದರೂ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಂತ. ಆ ಒಂದು ಬ್ಲೇನ ನೀವು ತೊಗೋಬಾರ್ದು ಅಂತ ಅಂದರೆ ದಯವಿಟ್ಟು ಹಾಗೆ ಅವ್ರ ಭವಿಷ್ಯನ ಅವ್ರು ರೂಪಿಸ್ಕೋಬೇಕು, ಯಾವುದೇ ರೀತಿಯಲ್ಲೂ ಎಡವಬಾರ್ದು ಅಂತಂದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪೇರೆಂಟ್ಸ್ಗಳಲ್ಲಿ, ಆದಷ್ಟು ಮಕ್ಳುಗಳನ್ನ ಅವ್ರೇನು ಮಾಡಬೇಕು ಅಂತ ಆಸೆ ಪಡ್ತಾರೆ ಅದನ್ನು ಮಾಡಲಿಕ್ಕೆ ಬಿಡಿ. ಅದ್ರ ಕಡೆಗೆ ಆದಷ್ಟು ನಿಮ್ಮ ಒಂದು ಸಪೋರ್ಟನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗನ್ನಿಸ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ನಾನು ಹೇಳಿದ್ದ ಈ ಒಂದು ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್, ಲವ್ ಯು ಆಲ್. ನನ್ನ ಮಗುಗೆ ಸಿಕ್ಕಾಪಟ್ಟೆ ಕಣ್ಣು ತುಗುಡಿಸ್ತೈತೆ, ಅದನ್ನ ಎಲ್ಲಿ ಇಡಲಿ ಅಂತ ಯೋಚನೆ ಮಾಡ್ತಾನೆ. ಅದನ್ನು ಬೆಳಗ್ಗೆ ಇಡೋಣ, ಇವಾಗ ಅದನ್ನು ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಹೋಗಿ ಮಲ್ಕೋಗೋಕಂತ. ಮತ್ತೆ ಏನು ಅನ್ನಿಸ್ತು ನಿನಗೆ? ಖುಷಿ ಆಯಿತಾ? ಖುಷಿ ಮುಕ್ತಲ್ಲಿ ಕಾಣಿಸ್ತಲ್ಲ ಎಕ್ಸ್ಪ್ರೆಷನ್. ಅದೇ ಬಿಕಾಸ್ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗೋನೆ ಅಲ್ವಾ, ಅಲ್ಲೂ ಕೂಡ ವರ್ಕೌಟ್ ಎಲ್ಲ ಮಾಡಿ. ಇಟ್ಸ್ ಓಕೆ. ನಾಳೆ ಮಾತಾಡ್ಸಿಸ್ತೀನಿ ಆಯಿತಾ? ಬಾಯ್ 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 ಮಾಡಿ ಹೋಗಲಿ.